ಏನು ಗೊತ್ತಾ ಗಾಯ್ಸ್, ಇವತ್ತು ಒಂಚೂರು ಎಸ್ ಮಾಲಲ್ಲಿ ಕೆಲಸ ಇದೆ. ಇದ್ರೆ ಹೋಗು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಯ್ಸ್ ನಂದಲ್ಲ ಕೆಲಸ, ನಮ್ಮ ಅಕ್ಕಂದು. ಅವಳು ಒಂಚೂರು ಎಸ್ ಮಾಲ್ ಹತ್ರ ಏನೋ ಕೆಲಸ ಇದೆ ಅಂತೆ, ಏನೋ ಪರ್ಚೇಸಿಂಗ್ ಏನೋ ಮಾಡ್ತಾಳಂತೆ ಗಾಯ್ಸ್. ತಲೆನೋವು ಬೇಡ, ಏನಾನ ಮಾಡ್ಕೊಂಬ್ಲಿ ಅವಳು. ಹಂಗೆ ಒಂಚೂರು ನಂದು ಒಂಚೂರು ಎಸ್ ಮಾಲಾಗ ಒಂಚೂರು ಪರ್ಚೇಸಿಂಗ್ ಮಾಡಬೇಕು, ಮಾಡ್ಕೊಂಬಿಟ್ಟು ಬಂದುಬಿಡೋದಷ್ಟೇ. ಯಾಕಂದರೆ ಇವತ್ತು ನನ್ನ ಫಸ್ಟ್ ಲಾಗ್ ಗಾಯ್ಸ್. ನೋಡಿ, ಸಪೋರ್ಟ್ ಮಾಡಿ. ಬಡವರು ಬೆಳೆಸಿ, ಬಡವ್ರ ಮಕ್ಕಳು ಬೆಳಿಬೇಕಣ್ಣಯ್ಯ. ತಲೆಯಲ್ಲಿ ಒಂಚೂರು ಬುದ್ಧಿ ಇಲ್ಲ. ಮಾತಾಡ್ತಿತ್ತ ನೋಡ್ರಿ, ಅರಶಿನ ಎಲ್ಲ ಹಚ್ಕೊಂಡಿದ್ದಾಳೆ, ಏನೇನೋ ಮಾಡ್ತಾಳೆ. ನೋಡಿ ನೋಡಿ ನೋಡಿ. ಹಾಯ್ ಗೈಸ್, ನಮ್ಮ ವ್ಲಾಗ್ ಹಾಯ್ ಮಾಡಿ. ಹಾಯ್ ಹಲೋ ಎಲ್ಲ. ಇದು ನನ್ನ ಬ್ರದರ್ದು ಫಸ್ಟ್ನೇ ವ್ಲಾಗ್. ಎಲ್ಲ ಸಪೋರ್ಟ್ ಮಾಡಿ, ಬೆಳೆಸಿ ಬಡವ್ರ ಮಕ್ಕಳನ್ನ. ನೋಡಿ ಗಾಯ್ಸ್, ಒಂಚೂರು ಹೊಟ್ಟೆಗೆ ಹಾಕಲ್ರಿ. ನೋಡ್ರಿ, ಹೊಟ್ಟೆಗೆಲ್ಲ ಹಾಕಬಿಡ್ರಿ ಗೈಸ್. ಇವಳು ಮಾತು ಕೇಳ್ಬಿಡಿ ಗಾಯ್ಸ್, ನನ್ನ ಮಾತು ಕೇಳಿ ಗಾಯ್ಸ್. ರೆಡಿ ಆಗಿಬಿಟ್ಟು ಒಂಚೂರು ಔಟ್ಫಿಟ್ ಚೇಂಜ್ ಮಾಡ್ಕೊಂಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಫೈನಲಿ ಗಾಯ್ಸ್ ಎಲ್ಲ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಶಿಸ್ತಾಗಿ ಹೋಗೋಕೆ ರೆಡಿ ಆಗಿಬಿಟ್ಟಿದ್ದೀನಿ. ದಿವ್ಯಾ ಹೆಲ್ಮೆಟ್ ತಂದ? ನೋಡಿ ಗಾಯ್ಸ್, ಅವಳು ಹೆಲ್ಮೆಟ್ ತಾಂಬ ಅಂತ ಹೇಳಿದ್ರೆ ಹಾಕೊಂಡು ಆಟ ಆಡ್ಕೊಂಡು ಬರುತ್ತಾಳೆ. ಇಂಥಳಿಗೆ ಏನು ಹೇಳ್ಬೇಕು ಹೇಳಿ. ನೋಡಿ 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 ಗಾಯ್ಸ್, ಆವಾಗಲೇ ಒಳ್ಳೆ ತಿಕ್ಲಿ ಥರ ಇದ್ಲು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟವಳೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಗೈಸ್, ಎಸ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇದೆ. ಅಲ್ಲ ಗಾಯ್ಸ್, ಇವಳು ಎಸ್ ಮಾಲ್ಗೆ ಹೇಳ್ಬೇಕಂದ್ರೆ ಹೋಗ್ತಾನೆ ಇಲ್ಲ. ಅಲ್ಲೆಲ್ಲ ಅಕ್ಕಪಕ್ಕ ಕೆಲಸ ಇರೋದಕ್ಕೆ ಹೋಗ್ತಿದ್ದಾಳೆ. ನಾನೇ ಹೋಗಿ ಬರೋಣ ಮತ್ತು ಮನೇಲಿ ಏನು ಮಾಡೋದು ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಎಸ್ ಮಾಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾವಳು. ನೋಡಿ ಗಾಯ್ಸ್, ಬನ್ನಿ ಹೋಗೋಣ. ಮತ್ತು ಗಾಯ್ಸ್ ನಿಮಗೆ ಬನ್ನಿ ಎಸ್ ಮಾಲಲ್ಲಿ ಸಿಗ್ತೀನಿ. ಹಂಗೆ ರೋಡಲ್ಲಿ. ದಿಸ್ ಈಸ್ ಮೈ ಫಸ್ಟ್ ಲಾಗ್ ಇನ್ ಮೈ ಬ್ರದರ್. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಡವ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ. ಬಡವ ಗಾಯ್ಸ್ ನೋಡಿ, ಬೆಳೆಸಿ ಬನ್ನಿ. ಹಂಗೆ ರೋಡಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ತೋರಿಸ್ಕೊಂಡು ನೋಡೋಣ ಬನ್ನಿ. ಶ್ರೀರಾಮನ್ ದೇವಸ್ಥಾನ ಅಂತ. ಕೈ ಮುಕ್ಕೊಂಡು ಓಕೆ ಓಕೆ ಬಾ, ಕೈ ಮುಕ್ಕೊಂಬಿಟ್ಟು ಹೋಗ್ಬಿಡ. ಏನು ಫುಲ್ ಭಕ್ತಿಯಿಂದ ಕೈ ಮುಗಿತಾವನ್ ಗೈಸ್ ಇವನು. ಏನಾದರೂ ಮಾಡಿ ದೇವ್ರ ದಯ ತೋರಿಸ್ಬಿಡ್ಲಿ ಅಂತ ಅಷ್ಟೇ. ಇದೆಯಾ ನೋಡಿ ಬಂದೆ ನಿನ್ನ ಬೇಕು ಅಂತ ಸುಮ್ಮನಾದ ಒಂದು ಮಾತಾಡಲು ನಿನ್ನ ನೋಡಲು ಆಸೆ ಒಂದೇ. ಏನೋಣ ಮ್ಯಾಲ್ ಬೇರೆ ಬಿಡಕ್ಕೆ ಬರ್ತೀಯಾ? ಅಯ್ಯಪ್ಪ ಬಂದ. ಸೌಂಡ್ ತೆಗಿಬೇಕಾಗುತ್ತಲ್ಲ, ಒಂಚೂರು ಮಾತಾಡಿದ್ದೀವಿ. ನೋಡಿ ಗಾಯ್ಸ್, ಇಲ್ಲಿ ಮಾತ್ರ ಎಷ್ಟು ಚಕ್ಕದಾಗಿರುತ್ತೆ ಅಂದರೆ ಪುಕ್ಸು ಸೂಪರ್ ಆಗಿರುತ್ತೆ ಗಾಯ್ಸ್ ಈ ಬೇಕ್ರಿಲಿ. ಅದು ಯಾವ ಬೇಕ್ರಿ ಅಂದರೆ ಶ್ರೀಕೃಷ್ಣ ಕೇಕ್ ಪ್ಯಾಲೇಸ್. ಬರುವಾಗ ರಿಟರ್ನ್ ಬರ್ಬೇಕಾದ್ರೆ ಆದಷ್ಟು ಗಾಯ್ಸ್ ನಾನು ಅಂದ್ಕೊಂಡಿದ್ದೀನಿ ನಾವು ಕನ್ನಡಿಗರೆಲ್ಲ ಬೆಳೆಸ್ತೀರಾ ಅಂತ. ನನಗೆ ಸಾಮ್ಸಮ್ಮೇರ್ ಥರ ಬೆಳಿಬೇಕಂತ ಆಸೆ ಆಗ್ತದೆ. ನೋಡಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಏನು ಸೀರಿಯಸ್ ಆಗಿ ಗಾಡಿ ಓಡಿಸ್ತಾವನಿ. ಇಲ್ಲಿ ತೋರಿಸ್ತೀನಿ.
ಸೀರಿಯಸ್ ಆಗಿ ಅಂತ ಏನಿಲ್ಲ ಗಾಯ್ಸ್, ಮುಂದಗಡೆ ಎಲ್ಲ ಗಾಡಿಗಳೆಲ್ಲ ಬರ್ತಾವಲ್ಲ. ಓ ಫುಲ್ ಕೇರ್ಫುಲ್ ಆಗಿ ಗಾಡಿ ಓಡಿಸ್ತಾ ಇದ್ದಾನೆ ಗೈಸ್ ಇವನು. ನೋಡಿ ಗಾಯ್ಸ್, ಸ್ಮಾಲ್ ಏನು ಗೊತ್ತಾ ಗಾಯ್ಸ್, ನಾವು ಇಲ್ಲಿ ಕೆಲಸ ಇದೆ ಅಂತ ಹೇಳಿದ್ವಲ್ಲ, ಬಂದ್ವಿ, ನಮ್ಮ ಕೆಲಸ ಎಲ್ಲ ಮುಗ್ದೋಯ್ತು. ಹಂಗೆ ಇನ್ನೇನು ಮೂವಿ ನೋಡ್ಕೊಂಡು ಹೋಗೋಣ, ಏನಾರ ಮಾಡೋಣ ಸ್ಮಾಲಲ್ಲಿ ಅಂತ ಬಂದಿದ್ದೀವಿ. ಹಂಗೆ ಹೋಗೋಣ. ಏಕೆ ಇಲ್ಲಿ ಬಿಡಲ್ಲ? ಬಿಡ್ತಾರೆ, ಅದು ಬಟ್ಟೆ ಪರ್ಚೇಸ್. ಅಲ್ಲಿ ಬಟ್ಟೆ ಪರ್ಚೇಸಿಂಗು ಅದಂತೆ ಗಾಯ್ಸ್, ಯಾರು ಸೆಕ್ಯೂರಿಟಿ ಇಲ್ಲ ಒಳಗೆ ಬಿಡೋಕ್ಕೆ. ಮುಂಚೆ ಗೈಸ್ ಇದು ಮುಂಚೆ ಇರಲಿಲ್ಲ ಗೈಸ್, ಈಗ ಬೈಕ್ ಒಳಗಡೆ ಹೋಗಿ ಅಮೌಂಟ್ ಕೊಡ್ತಾರೆ. ನೋಡಿ ಗಾಯ್ಸ್, ಸಾಲೆ ನಿಂತ್ಬಿಟ್ಟ ಬೈಕ್ಗಳೆಲ್ಲ. ನಮ್ಮ ದಿವ್ಯ ಅಲ್ಲ, ಬೈಕ್ಗಳು ನೋಡಿ. ನಮ್ಗೆ ಯಾವ ಕಂಟೆಂಟ್ ಇಲ್ಲ ಗಾಯ್ಸ್, ಯಾವನು ಹೊಸ ಕಂಟೆಂಟ್ ಬೇಕಂದರೆ ಕಾಮೆಂಟ್ ಹಾಕಿ ಗಾಯ್ಸ್, ಅದ್ರ ಪ್ರಕಾರನೇ ನಾನು ಮಾಡ್ತೀನಿ ವ್ಲಾಗ್ನ. ಇನ್ನೊಂದು ಅಲ್ಲೊಂದು ಸಾಯಿಬಾಬಾ ಇದ್ದಾರೆ, ಅವ್ರಿಗೊಂದು ಸೆಲ್ಯೂಟ್ ಹಾಕೊಂಡ್ಬಿಟ್ಟು ಹೋಗ್ಬಿಡ. ಸಾಯಿಬಾಬಾ ಇದ್ದಾರೆ ಅಂತ ಗಾಯ್ಸ್, ಬನ್ನಿ ಸೆಲ್ಯೂಟ್ ಹಾಕೋಗ್ಬಿಡೋಣ. ಒಂದು ಸೆಲ್ಯೂಟ್ ಹಾಕೊಂಡ್ಬಿಡಿ ಗಾಯ್ಸ್. ನೋಡಿ ಗಾಯ್ಸ್, ಸಾಯಿಬಾಬಾ ಇದೆ ಇಲ್ಲಿ, ಸಾಯಿಬಾಬಾಗೆ ಒಂದು ಸೆಲ್ಯೂಟ್ ಹಾಕೋಬಿಡಿ. ಇವನು ಒಂಚೂರು ಚೆನ್ನಾಗಿ ವ್ಲಾಗಿಗೆ ಮಾಡ್ಕೊಂಡು ಲೈಕಿಗೆ ಚೆನ್ನಾಗಿ ಬರಲಿ ಅಂತ ಬೇಡ್ಕೊಳ್ರಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ತಿ. ಬನ್ನಿ ಗಾಯ್ಸ್, ಸಾಯಿಬಾಬಾನ ತೋರಿಸ್ತೀನಿ. ನೋಡಿ ಗಾಯ್ಸ್, ಕೈ ಮುಕ್ಕೊಂಬಿಡಿ. ನಿಂತ್ಕೊಳಕ್ಕಿದ್ರಲ್ಲಿ ಭಯ ಭಯ ಇನ್ನೆಂತ ಬಂತು? ನಾನು ಬಾ, ಬಿದ್ದೋಗ್ಬಿಟ್ಟು ಹುಷಾರು. ಇದ್ರಲ್ಲಿ ಭಯ ಎಂತದ್ ಬಂತು? ಏನ್ ನೀನು ಕೆಬ್ರಿ ಬಿದ್ದೋಗ್ಬಿಟ್ಟೆ, ಹುಷಾರಪ್ಪ. ಅಲ್ಲಿಗೆ ಹೋದ್ರೆ ಅದೇ ಏನೇನೋ ಬೇಕು, ಅದು ಮೇಲ್ಗಡೆ ಮಾಡ್ಕೊಬ್ರಣ. ಏನಾದರೂ ಪರ್ಚೇಸ್ ಮಾಡ್ತೀಯ ಇಲ್ಲಿ? ಪರ್ಚೇಸ್ ಮಾಡ್ತೀಯ ಇಲ್ಲ ಏನಾದರೂ? ಅಲ್ಲಿ ಬಾ ಬರುವಾಗ ಪರ್ಚೇಸ್ ಮಾಡ್ತಾನೆ. ಈಗ ತಗೊಂಡ್ಬಿಟ್ಟು ಮೇಲ್ಗೆ ಹೋಗೋದ್ಕಿಂತ ಕೆಳಗೆ ತಗೊಂಡ್ಬಿಟ್ಟು ಕೆಳಗೆ ಬರೋದು. ಹಂಗೆ ಅಂತೀಯಾ? ನಡಿ ಹೋಗು. ನೀವು ಅಂತೂ ಹುಡುಗರು ಕಂಡ್ರೆ ಸಾಕು ಎದ್ರುಕೊಂತಾಳೆ ಗಾಯ್ಸ್, ನಾನಿಲ್ವಾ? ಬಾ. ಬಿದ್ದಾಗಲ್ಲ ಗಾಯ್ಸ್, ಅಷ್ಟೊಂದು ನಾಟಕ ಆಡ್ತಾಳೆ ಅಷ್ಟೇ ಇವಳು. ಹೋಗ್ಲಿ, ಅದು ಏನು ಬಿದ್ದೋಗ್ತಾಳೆ ಹೇಳಿ? ಕಾಲು ಸರಿಯಾಗಿ ಜಾರ ಗಾಯ್ಸ್ ಈಗ ನಿಮಗೆ. ಇನ್ನು ಮೇಲಕ್ಕೆ ಹೋಗ್ಬೇಕು ಅನ್ಕೊಂಡಿದ್ಯಾ ನೀನು? ಇನ್ನು ಮೇಲಕ್ಕೆ ಹೋಗೋದಂತಲ್ಲ, ನೀನೇನೋ ಪರ್ಚೇಸ್ ಮಾಡ್ತೀನಿ ಅಂತಲ್ಲ, ಮತ್ತೆ ಕರ್ಕೊಂಡು ಅಡ್ಡಾಡ್ತಿದ್ದೇನೆ ಅಷ್ಟೇ, ನಂದೇನೂ ಇಲ್ಲ. ಗಾಯ್ಸ್, ಏನಾದರೂ ತಿನ್ಬೇಕು ಅನ್ನಿಸ್ತು, ತಿನ್ನೋದು ಬೇಡ, ಏನಾದರೂ ಕುಡಿಯೋಣ ಅಂತ ಬಂದಿದ್ದೀನಿ. ಲೆಮನ್ ಸೋಡಾ ಕೊಡಿ, ಲೆಮನ್ ಸೋಡಾ. ಅಣ್ಣ ಒಳಗೆ ಹೋಗ್ಬಿಟ್ಟಾರ ಬ್ರದರ್ ಮಾತಾಡೋಕ್ಕೆ, ಕುತ್ಕೊಳ್ಳೋಕೆ ಹೋಗ್ಬಿಟ್ಟವ್ರು ಅವ್ರ ಹತ್ರ. ಬ್ರದರ್ ಎರಡು ಲೆಮನ್ ಸೋಡಾ ಕೊಡಿ. ಲೆಮನ್ ಸೋಡಾ. ಹ್ಞೂ. ಯಾಕೆ ಬ್ರದರ್ ಹೊಡಿತೀರ ಅವ್ರಿಗೆ? ಪಾಪ ಎಲ್ಲ ಕಲ್ತ್ಕೋಬೇಕಲ್ಲ. ಏನು ಗೊತ್ತಾ ಗಾಯ್ಸ್,
ಏನಾದರೂ ತಿನ್ನೋಣಂದರೆ ಹಸಿವಿಲ್ಲ, ಯಾಕೋ ಸ್ವಲ್ಪ ಹೊಟ್ಟೆ ನೋವಾದಂಗೆ. ಅದಕ್ಕೆ ಲೆಮನ್ ಸೋಡಾ ಕುಡ್ಕೊಂಡು ಕೆಲಸ ಇನ್ನೇನೆಲ್ಲ ಮುಗಿದಿದೆ ನಮ್ಮದು, ಏನೂ ಇಲ್ಲ. ಯಾಕೋ ಹೊಟ್ಟೆ ಒಂದು ಸ್ವಲ್ಪ ನೋವಾಗ್ಬಿಟ್ಟೈತೆ. ಹೊಟ್ಟೆ ನೋವು ಅಂತ ಇದನ್ನು ತಗೊಂಡು ಇದು ಇರೋ ಟೇಸ್ಟ್ಗೆ ಹೊಟ್ಟೆ ನೋವು ಎಲ್ಗೋಯ್ತೋ ಗೊತ್ತಿಲ್ಲ. ಚೆನ್ನಾಗಿ ನಾನು ಕುಡಿಯಲ್ಲಮ್ಮ, ನೀನು ಕುಡಿಯೋಂಗಿದ್ರೆ ಚೆನ್ನಾಗಿತ್ತ. ಇಲ್ಲಿ ಇಬ್ರದು ಹಂಗೆ ಹಂಗೆ ನೋಡಿ, ಇಲ್ಲಿ ತೋರಿಸ ಇಬ್ರದು ಗ್ಯಾಸ್ ನೋಡಿಬೇಕಾದ್ರೆ ಹಾಗೆ ಇದೆ ಎರಡರಲ್ಲೂ. ಕುಡಿಯೋಕ್ಕಾಯ್ತಲ್ಲ ಗಾಯ್ಸ್, ತುಂಬ ಹೋಗೋಣ. ಅದನ್ನು ಕುಡ್ದಿದ್ದಕ್ಕೆ ಗಾಯ್ಸ್ ಹೊಟ್ಟೆ ನಾವು ಎಲ್ಲಿಗೆ ಹೋಯ್ತು ಅಂತಲೇ ಗೊತ್ತಿಲ್ಲ, ಹಂಗೆ ಓಡೋಗ್ಬಿಟ್ಟೈತೆ ಹೊಟ್ಟೆ ನಾವು. ಆಫ್ ಮಾಡಲಾ? ಇವಳ್ದಂತೂ ಕಾಮಿಡಿ ಗಾಯ್ಸ್. ಇವಳನ್ನೇನಾದ್ರು ಕರ್ಕೊಂಡು ಬಂದ್ಬಿಟ್ರೆ ಎಲ್ಲಿಗೆ ಅದು ನಗು ಬರ್ಸ್ತಾಳೆ. ಇವಾಗ ಎಲ್ಲಿಗೆ ಹೋಗೋಣ? ಸುಮ್ಮನೆ ಬಂದು ನಾವಂತೂ ತಿರುಗ್ತಿದ್ದೀವಿ. ಹಾಂ, ಇನ್ನೇ ನಾವು ಬಂದಿದ್ದ ಕೆಲಸನೂ ಆಯಿತು, ತಿರುಗೋದು ಬಿಟ್ಟರೆ ಬೇರೆ ಇದಿಲ್ಲ. ಹಾಂ, ಫಿಶ್ ನೋಡಿ ಗಾಯ್ಸ್, ಫಿಶ್ಶು ಚಿಕ್ಕ ಚಿಕ್ಕದು ಎಷ್ಟು ಚೆನ್ನಾಗಿದೆ. ಬಟ್ ಕಲರ್ ಇಲ್ಲ, ನನಗೆ ಕಲರ್ ಇದ್ರೆ ಇಷ್ಟ. ನೀನು ಕಲರ್ ಇದು ನೋಡಿ ಗಾಯ್ಸ್, ಈ ದಿನ ಪ್ಯಾಕೇ ಮಾಡಿಲ್ಲ, ಸೊಳ್ಳೆ ಪರದೆ ಥರ ಹಾಕೇ ಇಲ್ಲ. ನೋಡಿ ಗಾಯ್ಸ್, ನಮ್ಮ ಮಿಡಲ್ ಕ್ಲಾಸ್ ಅವ್ರಿಗೆ ಏನಾದರೂ ಬಂದುಬಿಟ್ರೆ, ಇಲ್ಲೇನಾದರೂ ಕನೆಕ್ಟ್ ಮಾಡಿ ಹಾಕ್ಬಿಟ್ರೆ ಮೂವಿನ, ಮಿಡಲ್ ಕ್ಲಾಸ್ ಅವ್ರು ಆರಾಮಾಗಿ ಇಲ್ಲೇ ಮೂವಿ ನೋಡ್ಕೊತಾರೆ. ನೋಡಿ ಗಾಯ್ಸ್, ಚಿಕ್ಕ ಮಕ್ಕಳು RD BMW ಎಲ್ಲ ಇಲ್ಲೇ ಇದ್ದಾವೆ. ಗಾಯ್ಸ್, ಇನ್ನೊಂದು ಏನಂದರೆ, ಇಲ್ಲಿ ತುಮಕೂರು ಅಕ್ಕಪಕ್ಕ ಯಾರಾದರೂ ಜಾಬ್ಗಳನ್ನ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ, ಓನ್ಲಿ ಫಾರ್ ಗರ್ಲ್ಸ್ ಗಾಯ್ಸ್, ಅಲ್ಲಿದೆ ನೋಡಿ, ಅಲ್ಲಿ ತುಮಕೂರಲ್ಲಿ ಇಲ್ಲೇ VK ಸ್ಪೋರ್ಟ್ಸ್ ಅಂತ ಶಿರಾ ಗೇಟಲ್ಲಿ 18ರಿಂದ 30 ಏಜ್, 18ರಿಂದ ಮೇಲೆ 30ರಿಂದ ಒಳಗಡೆ ಏಜು, 17,000 ಸಂಬಳ ಇದೆ. ಓನ್ಲಿ ಫಾರ್ ಗರ್ಲ್ಸ್ ಅಂತ ಇದೆ. ಅದನ್ನು ನಾವು ಬಯೋದಲ್ಲಿ ಹಾಕಿರ್ತೀವಿ. ನಿಮ್ಗೆ ಜಾಬ್ ಬೇಕು, ಅದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಬಂದು 8 hours ಕೊಟ್ಟಿರುತ್ತೆ. ಹಂಗೆ ನನ್ನ ಬ್ಲಾಗಲ್ಲಿ ಅದ್ರದ್ದು ನಂಬರು ಅವ್ರದ್ದು ಮತ್ತು ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ. ಹಂಗೆ ಅಂಗಡಿ ನೇಮು ಫೋಟೋ ಎಲ್ಲ ಹಾಕಿರ್ತೀನಿ ನೋಡಿ ಲಾಸ್ಟಿಗೆ, ಓಕೆನಾ? ಯಾಕೆ ನನ್ನಿಂದ ಒಂಚೂರು ಹೆಲ್ಪ್ ಆಗಲಿ ಅಂತ ಅಷ್ಟೇ. ಗಾಯ್ಸ್, ಇನ್ನೊಂದು ಏನಂದರೆ, ಇಲ್ಲೊಂದು ಪ್ಲೇಸ್ ಇದೆ, ಬನ್ನಿ ತೋರಿಸ್ತೀನಿ. ಇದು ತುಮಕೂರು ಕೆರೆ ಇದು ತುಮಕೂರು ಕೆರೆ ಗಾಯ್ಸ್. ನೀರು ಸ್ವಲ್ಪ ಎಲ್ಲ ಹೆಂಗೋಗಿದೆ, ಆದರೆ ಚೆನ್ನಾಗಿದೆ ನೋಡಿ. ಇದು ಎಲ್ಲಿರೋದಂದ್ರೆ, ಇಲ್ಲಿದೆ ನೋಡಿ ಶಿರಾ ಗೇಟು. ಶಿರಾ ಗೇಟಿಂದ ಇಲ್ಲೊಂದು ಸ್ವಲ್ಪ ದೂರ ಅಷ್ಟೇ ಗಾಯ್ಸ್, 1 ಕಿಲೋಮೀಟ್ರ್ ಆಗಲ್ಲ, 1/4 ಕಿಲೋಮೀಟ್ರು. 500 ಮೀಟರ್ಸ್. ಹಾಂ, ಒಂದು 500 ಮೀಟರ್ಸ್ ಆಗುತ್ತೆ ಅಷ್ಟೇ. ಎಷ್ಟು ದೊಡ್ಡ ಕೆರೆ ಗಾಯ್ಸ್ ಇದು, ತುಂಬಾ ದೊಡ್ಡ ಕೆರೆ. ಇಲ್ಲಿ ಆಂಜನೇಯ ಸ್ಟ್ಯಾಚ್ಯೂ ಇದೆಯಲ್ಲ ಗೈಸ್, ಅಲ್ಲಿಂದ ಇಲ್ಲಿವರೆಗೂ ಇದೆ ನೀರು. ಮತ್ತೆ ತುಂಬಾ ತುಮಕೂರು ಕೆರೆ ಇದು ತುಂಬಾ ದೊಡ್ಡ. ಏನಂದ್ರೆ ಗಾಯ್ಸ್, ಇಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಟ್ರೆ ಇಲ್ಲೆಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ ನಾವು, ಗೊತ್ತಾ? ಅಷ್ಟೊಂದು. ಇಷ್ಟಕ್ಕೆ ನಮ್ಮ ವ್ಲಾಗ್ನ
ಏನು ಮಾಡ್ತಿದ್ದೀನಿ ಮಾಡ್ತಾ ಇದ್ದೀವಿ. ನಾವು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗಾಯ್ಸ್, ಬಡವ ಹುಡುಗ ಎಂಡ್ ಮಾಡ್ತಾ ಇದ್ದೀವಿ. ಹಗ್ಗ ಬಡವ ಅಂತಿದ್ದೀನಿ. ನೆನ್ನೆ ಮೊನ್ನೆ ಇರಲಿಲ್ಲ. ಇವನು ಯಾರೋ ಕ್ರಶಿಂಗ್ ಇಷ್ಟ ಅಂತ ಬಂದು ಕೂಳೆ ಕೊಡ್ತಾನೆ ಅಂದ್ಕೋಬೇಡಿ. ಇನ್ನು ನಾಳೆಯಿಂದ ಹೊಸ ಕಂಟೆಂಟ್ಗಳು ಮಾಡ್ತೀನಿ ಅಷ್ಟೇ ಗಾಯ್ಸ್. ಇಷ್ಟು ಹೇಳ್ತಾ ನಾನು ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.